ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ODI ಪಂದ್ಯದಲ್ಲೇ ರೋಹಿತ್ ಶರ್ಮೆಗೆ ಆಯಿತು ಮೋಸ. ಅಷ್ಟಕ್ಕೂ ಪಂದ್ಯದಲ್ಲಿ ಆಗಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಮೊದಲನೇ ODI ಪಂದ್ಯದಲ್ಲಿ ಆದ್ರೆ ಫೇಲ್ ಆಗಿದ್ದಾರೆ. ಇನ್ನು ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಮತ್ತು ಇನ್ನು ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಔಟ್ ಆಗಿರ್ಲಿಲ್ಲ ಅಂತ ಅಪ್ಡೇಟ್ ಆದ್ರೆ ಬರ್ತಾ ಇದೆ ಮತ್ತು ಕೆಲವು ವದಂತಿಗಳಾದ್ರೆ ಬರ್ತಾ ಇದೆ. ಅಷ್ಟಕ್ಕೂ ಆಗಿದ್ದೇನಂತ ನೋಡೋಣ ಬನ್ನಿ. ಜಾಸ್ ಹಜಲ್ವುಡ್ ಹಾಕಿದಂತ 3ನೇ ಓವರ್ನಲ್ಲಿ 4ನೇ ಬಾಲ್ ಅಲ್ಲಿ ಬಂದ್ಬಿಟ್ಟು ರೋಹಿತ್ ಶರ್ಮಾ ಅವರು ಸೆಕೆಂಡ್ ಸ್ಲಿಪ್ಗೆ ಕ್ಯಾಚ್ ಔಟ್ ಆಗಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಕ್ಯಾಚ್ ನೀಡಿ ಔಟ್ ಆಗ್ಬೇಕಿದ್ರೆ ಇದೀಗ ಸದ್ಯದ ಮಟ್ಟಿಗೆ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ರೋಹಿತ್ ಶರ್ಮಾ ಔಟ್ ಇಲ್ಲ ಮತ್ತು ಇದು ಅಂಪೈರ್ ಮೋಸ ಮಾಡಿದ್ದಾರೆ ಅಂತ ಅಪ್ಡೇಟ್ ಆದ್ರೆ ಬರ್ತಾ ಇದೆ. ಇನ್ನು ಇಲ್ಲಿ ಏನಾಗಿದೆ ಅಂತಂದ್ರೆ ಬ್ಯಾಟ್ ಹೋಗಿ ಪ್ಯಾಡ್ಗಾದ್ರೆ ತಾಗುತ್ತೆ, ಆವಾಗ ಬಾಲ್ ಟಚ್ ಆಗಿ ಸೀದಾ ಸೆಕೆಂಡ್ ಸ್ಲಿಪ್ ಕಡೆಗೆ ಹೋಗಿ ಔಟ್ ಆಗ್ತಾರೆ. ಆ ಕಾರಣದಿಂದಾಗಿ ರೋಹಿತ್ ಶರ್ಮಾ ನಾಟ್ ಔಟ್ ಎಂದು ಕೆಲವು ಸುದ್ದಿಗಳಾದ್ರೆ ಹರಿದಾಡ್ತಿವೆ ಅಂತಾನೆ ಹೇಳ್ಬೋದು. ರೋಹಿತ್ ಶರ್ಮಾ ಅವರು ಔಟ್ ಆಗಿದ್ದಾರೆ ಮತ್ತು ಯಾವುದೇ ನಾಟ್ ಔಟ್ ಮತ್ತು ಮೋಸ ಆಗಿಲ್ಲ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.